ಜಿಲ್ಲೆಯಿಂದ ಸಮಸ್ಯೆಗಳನ್ನು ತಗೊಂಡ್ಬಂದಿದ್ದಾರೆ. ಊಟ ಮಾಡಿ ಆಯಾ ಸಚಿವರು ಕೂಡ ಆಗಮಿಸಿದ್ದಾರೆ ಮತ್ತು ನಮ್ಮ ಡಿಸಿ ನೀವು ಎಲ್ಲಿ ಇದ್ದೀರೋ ಗೊತ್ತಿಲ್ಲ, ನೀವು ಬರ್ಬೇಕಾಗತ್ತಂದ್ರ ನಾವು ನಮ್ಮ ಸಮಸ್ಯೆಯನ್ನು ನಿಮ್ಮ ಜಿಲ್ಲಾಧಿಕಾರಿ ಮುಂದೆ ಹೇಳಬೇಕು. ತಾವು ಅದನ್ನ ಬಗೆಹರಿಸಬೇಕು. ಡಿಸಿ ಅವರು ಬರಬೇಕು, ಸಂಬಂಧಪಟ್ಟಂತ ಸಚಿವರನ್ನ ಪೊಲೀಸ್ ಸಿಬ್ಬಂದಿಯವರು ಕರೆಸಬೇಕು. ಮತ್ತ ಜಲ್ಪೂರ್ ಸರ್, ಗೋಪಾಲ್ ಸರ್ ಅವರಿಗೆ ನಾವು ವಿನಂತಿ ಮಾಡ್ಕೊತೀನಿ, ನಮ್ಮ ರೈತರು ಏನು ಗುಂಡು ಬಾಂಬು ಏನು ತರತಿಲ್ಲ. ತಾವು ಚೆಕ್ ಮಾಡೋದನ್ನು ಬಂದ್ ಮಾಡಿ. ಸಚಿವರು ತಾವು ತಂಬಾಕ ಗುಟ್ಕನ್ನ ವಿಧಾನಸಭೆಗೆ ಹೋಯ್ತಾರೆ. ಅದ ನಮ್ಮ ರೈತರ ಹಕ್ಕು ಎಲ್ಲೆಡಿಗೆ ತಿನ್ನೋದ. ನಾವು ತಿಂದ ನಮ್ಮ ಹೊಲದಾಗ ಉಗಾತ, ನಾವು ನಿಮ್ ಸರ್ಕಾರ ಜಮೀನ್ದಾಗ ಉಗಾತಿಲ್ಲ. ನೀವು ಅದನ್ನ ಬಂದ್ ಮಾಡ್ರಿ, ಇಲ್ಲ ಅಲ್ಲಿ ಚೆಕ್ ಮಾಡಿಬಿಡ್ಬೇಕು. ನಮಗ್ ಹೆಂಗ ರೈತರಿಗೆ ನೀವು ಕಾನೂನು ಮಾಡೋದಿಲ್ಲ, ಪ್ರತಿಯೊಬ್ರು ಪೊಲೀಸರಲ್ಲಿ ವಿಧಾನಸೌಧ ಮುಂದೆ ಸೋರಿಸೋದ ಮುಂದೆ ಎಲ್ಲರೂ ಚೆಕ್ ಮಾಡಿ ಹೊರಗಡೆ ಬಿಡ್ರಿ. ಸರ್ಕಾರಿ ಕಚೇರಿದಾಗ ನೀವೇ ನೋಡ್ರಿ, ಯಾರು ಇವತ್ತು ನೋಡ್ರಿ, ತಹಸೀಲ್ದಾರ್ ಇರ್ಬೋದು, ಉಪ ತಹಸೀಲ್ದಾರ್ ಇರ್ಬೋದು, ಆಹಾರ ಇಲಾಖೆ ಇರ್ಬೋದು, ಎಲ್ಲಾರು ಒಂದು ಬಾಡಿಗೆ ಹೋಗಿ ನೋಡ್ರಿ, ಆರೋಪಿಯನ್ನು ಹೊಳೆಯಿರ್ತಾರೆ. ಅದನ್ನ ಬಂದ್ ಮಾಡ್ರಿ. ನಿಮ್ಮ ಕೆಲಸ ನೀವು ಮಾಡ್ರಿ, ಬೇಡ ಆಗ್ತಿಲ್ಲ. ನೀವು ಇಲ್ಲಿ ಏನ್ ಕೆಲಸ ಮಾಡ್ತಿರಲ್ಲ ಅದನ್ನ ಅಲ್ಲಿ ಮಾಡ್ಬೇಕು. ನೋಡ್ರಿ, ನಿಮ್ಮಂತ ರೈತರು ನೀರೇನು ಕಸ್ಕೊಳ್ತಾರ ಕೊಟ್ಟು ಕಳಿಸ್ರಿ. ದಯಮಾಡಿ ನಿಮ್ಮಲ್ಲಿ ಹೇಳತ್ತಂತ ಕೇಳ್ರಿ ಸರ್. ಮತ್ತೆ ನಾವು ಉತ್ತರ ಕರ್ನಾಟಕದ ಸಂಪೂರ್ಣ ನೀರಾವರಿ ಆಗಬೇಕು. ಉತ್ತರ ಕರ್ನಾಟಕದ ಆಯಾ ಜಿಲ್ಲೆಗಳಲ್ಲಿರುವಂತ ಡ್ಯಾಮ್ಗಳದ ಸಮಸ್ಯೆ. ನಮ್ಮ ಹುಕ್ಕೇರಿ ತಾಲೂಕದಲ್ಲಿ 2 ಜಲಾಶಯ ಇದೆ. ಒಂದು ಹಿರೇನಿಕೇಸಿ, ಒಂದು ಘಟಪ್ರಭಾ ನದಿ ಇದ್ದು ಕೂಡ ರಾಜಾರಾವ್ ರಕ್ಕಮಗೌಡ ಜಲಾಶಯ ಎಲಿಮೂರು ಗ್ರಾಮದವರು ಇದ್ರು ಕೂಡ ಅವ್ರ ಊರಿಗೆ ನೀರಿಲ್ಲ, ಬರವೈತಿ. ಅಂತ ಸಮಸ್ಯೆಗಳನ್ನ ಆ ಸಂಬಂಧಪಟ್ಟ ಇಲಾಖೆಗಳು, ಆ ಸಚಿವರು ಬಂದು ಅದನ್ನು ಬಗೆಹರಿಸಬೇಕು. ಯಾಕಂದ್ರೆ ಪಕ್ಕದಲ್ಲೇ ಹಿಡಕಲ್ ಜಲಸೇತಿ ಮತ್ತು ಹಿರೇನಿಕೇಸಿ 2 ನದಿ ಅದ ನಮಗೆ. ಅಲ್ಲಿ 30 ಹಳ್ಳಿಗೂ ನೀರಾವರಿ ಇಲ್ಲ. ಆದ್ರೂ ಕೂಡ ಇಂಡಸ್ಟ್ರಿಯಲ್ಗೆ ಸಚಿವರು ಹುಕ್ಕೇರಿನ ಹಿಡಕಲ್ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡಕ್ಕೆ ನೀರು ಹೋಯ್ತಾ ಇದಾರೆ. ನಮ್ಮ ತಾಲೂಕಲ್ಲಿ ನೀರಾವರಿ ಇಲ್ಲ. ಪೊಲೀಸ್ ಸಿಬ್ಬಂದಿ ಅವರ ವಿನಂತಿ, ಡಿಪಿಗಳಿಗೆ ಸತತ ಬಿಡುವ ಇರುತ್ತೆ. ದಯಮಾಡಿ ಇದು ನಿಮಗೆ ಸರಿ ಅನ್ಸಂಗಿಲ್ಲ. ಏನಾರ ಇವರ ಜವಾಬ್ದಾರಿ. ನೀವು ಏನಾರ ಆದ್ರೆ ಪೊಲೀಸ್ ಇಲಾಖೆನ ಅದಕ್ಕೆ ಹೊಣೆಗಾರ. ರೈತರಿಗೆ ಏನಾರ ಆದ್ರೆ ಪೊಲೀಸ್ ಇಲಾಖೆನ ಹೊಣೆಗಾರ ಆಗ್ತಿದೆ. ಇವತ್ತು ತಮಾಷೆ ಮಾಡ್ತಾರೆ ನೀವು. ನೋಡ್ರಿ, ನಮ್ಮ ರೈತ ಹೇಳ್ತಾನೆ, ನಾನು ಬಿಪಿಗಳಿಗೆ ಕೊಡ್ತಾ ನೀವು. ಇದು ಸಮಸ್ಯೆಗೆ ಹೊಣೆಗಾರ ಪೊಲೀಸ್ ಇಲಾಖೆ ಆಗ್ತಿತ್ತು. ಮತ್ತೆ ಈಗ ಆತನ ಕೇರ್ನ ತಾವು ಗಮನ ಇಡ್ಬೇಡಿ. ಶುಗರ್ ಬಿಪಿಗಳಿಗೆ ಕೊಡ್ರಿ, ಅದು ಯಾರು ನೋಡ್ರಿ, ನಾನು ಮಾಡಕ್ ಸಖತ್ ನಾನು ಸಿದ್ಧವಾಗಿ ಬಂದಿದ್ದೀನಿ. ಇನ್ನೂ ಮಾತಾಡೋದ್ರೆ ನಾನು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಾವು ಹೋರಾಟ ಹಮ್ಮಿಕೊಂಡಿದ್ದೇವೆ. ಯಾಕಂದ್ರೆ ನಮ್ಮ ರೈತರಿಗೆ ಇನ್ನೂ ತನಕ ಯಾವುದೂ ನ್ಯಾಯವನ್ನು ಸಿಕ್ಕಿಲ್ಲ. ನಮ್ಮ ಬೆಳೆಗೆ ಬೆಂಬಲ ಬೆಲೆ ಸಿಕ್ಕಿಲ್ಲ. ಈಗ ಈ ನಮ್ಮ ರಾಜ್ಯ ಸರ್ಕಾರ ನಮ್ಮ ರೈತರ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡತೈತಿ. ಹೆಂಗಪ್ಪ ಅಂದ್ರ ಕಬ್ಬಿನ ಬೆಲೆ 3,300 ಇವರು ಘೋಷಣೆ ಮಾಡಿಲ್ಲ. 3,300 ಆಲ್ರೆಡಿ ಆಗಿತ್ತು. ಸುಮ್ಮನೆ ಇದೊಂದು ಕಣ್ಣ ಮುಚ್ಚಲೆ ಆಟ ಮಾಡಿ 3,300 ಅಂತೇಳಿ. ಹಾಗಾದ್ರೆ ಕೆಲವೊಂದು ಫ್ಯಾಕ್ಟರಿಗಳ ಈಗ ನಮ್ಮ ಕರ್ನಾಟಕದಲ್ಲಿ ಅದೇ ತಾಲೂಕಿನಲ್ಲಿ ಅದೇ ಏರಿಯಾದಲ್ಲಿ ಹೀರಾ ಶುಗರ್ ಫ್ಯಾಕ್ಟರಿ ಐತಿಪ್ಪ. ಈಗ 3,360 ಕೊಡದ. ಮತ್ತೆ ಅವ್ರ ಸರ್ಕಾರಕ್ಕಿಂತ ಹೆಚ್ಚಿನವರು ಆದ್ರಲ್ಲ. ನಾವು ತಿಳ್ಕೊಳ್ಳುವಂತ ವಿಷಯ ಐತಿ. ಇಲ್ಲಿ 3,360 ಒಬ್ರು ಕೊಡ್ತಾರ, 3,300 ಒಬ್ರು ಕೊಡ್ತಾರ. ಪಕ್ಕದ ರಾಜ್ಯದ ಮಹಾರಾಷ್ಟ್ರದಾಗ 3,600 ರೂಪಾಯಿ ಘೋಷಣೆ ಮಾಡಿದಾರ. ಇವ್ರಿಗೇನಾಗಿತ್ತು ಘೋಷಣೆ ಮಾಡಕ್? 3,400 ಸಹಿತ ಮಾಡ್ಲಿಲ್ಲ. ಇವರ ಕಣ್ಣ ಮುಚ್ಚಾಲೆ ಆಟ ಆಡಿ ರೈತರ ಜೊತೆ ಆಟ ಆಡುವಂತ ಕೆಲಸ ಮಾಡ್ತಾ ಇದ್ದಾರ. ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇದು ಗೊತ್ತಾಗಬೇಕು. ರೈತರ ಜೊತೆ ಆಟ ಆಡಬೇಡ್ರಿ. ದಯವಿಟ್ಟು ನಿಮ್ಗ ವಿನಂತಿಯಲ್ಲಿ ಕೇಳ್ಕೊತೀವಿ. ರೈತರ ಏನು ಸಮಸ್ಯೆಗಳದಾವ ತಾವು ಕೂಟಾಗಿ ಕ್ಯಾಬಿನೆಟ್ ಅವ್ರು ಮಾತಾಡಿ ನಮ್ಮ ರೈತರಿಗೆ ನ್ಯಾಯ ಸಿಗುವಂತ ಕೆಲಸವನ್ನು ನೀವು ಮಾಡಬೇಕು. ಈಗ ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು
ಏರಿಯಾದಲ್ಲಿ ಒಟ್ಟ ನೀರಿನ ಸಮಸ್ಯೆ ಬಹಳ ಐತಿ. ಕುಡಿಯಾಕ ಸಹಿತ ನೀರಿಲ್ಲ. ಅದೆಲ್ಲ ಬಿಟ್ಟ ನೀವು ಇಂಡಸ್ಟ್ರಿಯಲ್ ಏರಿಯಾಕ ನೀರು ಕೊಡ್ತೀರಿ, ಮತ್ತ ಬೇರೆ ಬೇರೆ ಕಡೆ ನೀರು ಹೋಯ್ತೀರಿ. ರೈತರ ಸಂಬಂಧ ನೀವು ಏನೂ ಮಾಡ್ತಾ ಇಲ್ಲ. ದಯವಿಟ್ಟು ರೈತರ ಬಗ್ಗೆ ನಮ್ಮ ಉಸ್ತುವಾರಿ ಸಚಿವರಾಗ್ಲಿ, ಈ ಸಂಬಂಧಪಟ್ಟ ಇಲಾಖೆದವರಾಗ್ಲಿ, ನಮ್ಮ DC ಆಗ್ಲಿ, ನಿಮ್ಮ ಸಲುವಾಗಿ ಅಷ್ಟೇ ನೀವು ದುಡ್ಕೋಬೇಡ್ರಿ. ಅನ್ನ ಹಾಕೋ ದಾತಾಗ ದಯವಿಟ್ಟು ಕಣ್ಣ ಬಿಚ್ಚಿ ನೋಡ್ಬೇಕು ನೀವು. ರೈತರು ಯಾವ ಪರಿಸ್ಥಿತಿ ಆಗದ ಹಾವ ಚೋಳ ಕಡಿಸ್ಕೊಂಡ ಅವ್ರ ತುಳಿದ ನಿಮ್ಮ ಬಾಯಿಗೆ ಹಾಕ್ತಾ ಇದ್ದಾರಂದ್ರ ನಿಮ್ಗೆ ನಾಚಿಕೆ ಬರಬೇಕು. ಈಗ ಒಂದು ಹಾವು ಕಡ್ದೈತಿ, ಮೊನ್ನೆ ನಮ್ ಕಾಕ ಒಂದು ಹಾವು ಕಡ್ದೈತಿ. ಹಾವು ಕಡಿದ್ರೆ 1,20,000 ರೂಪಾಯಿ ಬಿಲ್ ಆತ. ಕಬ್ಬಿನ ಬಿಲ್ ಬಂದೈತಿ 60,000 ರೂಪಾಯಿ. ಏನ್ ಮಾಡ್ಬೇಕು ನಾವು ರೈತರು? ನಾವು ತಿಳ್ಕೊಬೇಕ. ಆ ಮೆಡಿಸಿನ್ಗ ಸ್ನೇಕ್ ವೆನ್ಯೂಮ್ ಅಂತ ಹೇಳಿ ಆ ಮೆಡಿಸಿನ್ಗ 8,800 ರೂಪಾಯಿ ಫಿಕ್ಸ್ ನಿಗದಿತ ಬೆಲೆ ಐತೆ. ಅದಕ್ಕ ಆ ಹಾವ ಕಡ್ಸ್ಕೊಂಡಿದ್ದಕ್ಕೆ ನಾವ ಅದಕ್ಕೆ ಪರಿಹಾರ ತಗೋಬೇಕಂದ್ರ ಫಿಕ್ಸ್ ಬೆಲೆ. ಅದಕ್ಕ ಆ ಹಾವ ಕಡಿಸ್ಕೊಂಡು ನಿಮ್ಮ ಬಾಯಿಗೆ ಅನ್ನ ಹಾಕ್ತಾರಂದ್ರೆ ನಿಮ್ಗೆ ನಾಚಿಕೆ ಬರಬೇಕು. ನೀವು ಈ ಸರ್ಕಾರ ತಿಳ್ಕೋಬೇಕು. ನಮ್ಮ ರೈತರ ಪರವಾಗಿ ನೀವು ಏನು ಮಾಡತ್ತೀರಿ, ಏನು ಪರಿಹಾರ ಕೊಟ್ಟಿರಿ? ಅದು ಹಾವ ಚೋಳ ಕಡಿಸ್ಕೊಂಡವ್ರಿಗೆ ಏನೋ ಪರಿಹಾರ ಐತೇನಪ್ಪ? ಏನೂ ಇಲ್ಲ. ಅದಕ್ಕೂ ಸಹಿತ ಪರಿಹಾರ ಕೊಡ್ಬೇಕ, ನೀರಾವರಿ ಮಾಡಬೇಕು. ಅಕಸ್ಮಾತ್ ಆ ಮೆಡಿಸಿನ್ ಯಾರು ತಸ್ಕೊಂಡಿದಾರಲ್ಲ, ಅಕಸ್ಮಾತ್ ಅವ್ರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆರಕ್ಷಕ ಬಾಂಧವರು ಅದಕ್ಕೆ ಜವಾಬ್ದಾರರಾಗ್ತಾರಂತಕ್ಕಂಥ ಮಾತನ್ನ ಇಲ್ಲಿ ನಾವೇನು ಪಬ್ಲಿಕ್ ರೋಡ್ ಹೇಳಕತ್ತೇವ್, ಎಲ್ಲಿ ಮುಚ್ಚು ಮನೆಯಿಂದ ಹೇಳಕತ್ತಿಲ್ಲ. ಅದು ಅಚಾತುರ್ಯ, ಅದನ್ನ ಮಾಡಬಾರ್ದಾಗಿತ್ತು, ಮಾಡಿದಾರೆ. ಅದು ನಿಮ್ಮ ಅಪರಾಧ. ನೀವೇ ಅಪರಾಧವನ್ನು ಮಾಡ್ತಾ ಇದ್ದೀರಿ. ನೀವು ರಕ್ಷಣೆಯನ್ನು ಮಾಡಬೇಕಾಗಿರ್ತಕ್ಕಂಥವ್ರು ಅಲ್ಲಿ ಕುರಿ ಗಡ್ಡಿ ಬರ್ದಂಗೆ ಇಷ್ಟೆಲ್ಲ ಬ್ಯಾರಿಕೇಡ್ ಹಾಕಿದೆ ರೈತರಿಗೆ ಕುಡಿಸಾಕ. ಇವ್ರು ಎಲ್ಲಿ ಹೋದವ್ರು ಯಾರು ಕಿಶೋರಿಗೆ ಇರ್ತಕ್ಕಂಥ ಮೆಡಿಸಿನ್ ಅದು ಏನಾಗುತ್ತದ? ತಮಗದರ ಅದರ ಅರಿವು ಐತಿ, ಅದರ ಜ್ಞಾನ ಪರಿಜ್ಞಾನ ನಿಮಗೆ ಐತಿಲ್ಲ ಕೊಡ್ರನ.